ಏನು ಈ ಕಾರ್ ಡ್ರೈವರ್ ಇದ್ನಲ್ಲ ಅವನು, ಈ ಪೆನ್ ಡ್ರೈವ್ನ ನನಗೆ ತೋರಿಸಿ ಮುಂಚಿತವಾಗಿ ಈಗಾಗಲೇ ಡಿ ಕೆ ಸುರೇಶ್ ಅವರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದೀನಿ ಅಂತ ಒಪ್ಕೊಬಿಟ್ಟಿದ್ದ ಅವನು. ನನ್ನ ಹತ್ರ ಹೇಳ್ದ ಅವನು, ಡ್ರೈವರ್ ಹೇಳ್ದ ಕೊಟ್ಬಿಟ್ಟಿದೀವಿ ಅಂತೇಳಿ. ಅವ್ರ ಜೊತೆ ಈಗ ಕ್ಯಾಂಡಿಡೇಟ್ ಆಗಿದ್ನಲ್ಲ ಶ್ರೇಯಸ್ ಪಟೇಲು, ಅವ್ರ ತಾಯಿ ಅನುಪಮ, ಅವರೆಲ್ಲರೂ ಡಿ ಕೆ ಶಿವಕುಮಾರ್ ಭೇಟಿ ಮಾಡ್ಯಾರ. ಎಲ್ಲರೂ ಡಿಸ್ಕಸ್ ಆಗಿದೆ ಇದು. ಈ ಪೆನ್ ಡ್ರೈವ್ ಡಿಸ್ಕಸ್ ಆದ್ಮೇಲೆ ಟಿಕೆಟ್ ಡಿಕ್ಲೇರ್ ಆಗಿರೋದು ಅವ್ರಿಗೆ ಅಲ್ಲಿ. ಸೊ ಈ ವಿಚಾರ ನನ್ನ ಕಿವಿ ಬಿದ್ದಾಗ ನಾನು ಗಂಭೀರವಾಗಿ ತಗೋಬೇಕಲ್ಲ ಇಲ್ಲಿ. ನನ್ನಲ್ಲಿ ನಾನು ಬೆಳಗ್ಗೆ ಇಮಿಡಿಯೇಟ್ ನಾನಲ್ಲಿ ಮೋದಿಜಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾಜಿ ಅವರಿಗೆ, ಆಲ್ ಪೊಲಿಟಿಕಲ್ ಪಾರ್ಟಿ ಲೀಡರ್ಸ್ಗೆ ಲೆಟರ್ನ ನಾನು ಹಾಕ್ತೀನಿ. ನನಗೆ ಪತ್ರ ಬರೆದೆ. ದುರಂತ ಏನು ಅಂತಂದ್ರೆ ಎಲ್ಲ ಮೇಲ್ ಕೂಡ ರಿಫಂಡ್ ಆಗಿದ್ದೇವೆ, ಡೆಲಿವರಿ ಆಗಿಲ್ಲ. ನಮ್ಮ ದುರಂತ ಅದು. ಮೇಲ್ ಡೆಲಿವರಿ ಆಗಲಿಲ್ಲ. ಅಲ್ಲಿ ಮೇಲ್ ಡೆಲಿವರಿ ಆಗದೆ ಇದ್ದಾಗ ನನಗೆ ಕರೆಕ್ಟ್ ಮೇಲ್ ಐಡಿ ಸಿಗಲಿಲ್ಲ ಅಂತೇಳಿ ನಾನೇ ಮಾಡಿದೆ. ನಮ್ಮ ಪಾರ್ಟಿ ಅಧ್ಯಕ್ಷ ಆದಂಥ ವಿಜಯೇಂದ್ರ ಅವ್ರಿಗೆ ಕೊಟ್ಟೆ ನಾನಲ್ಲಿ ಪತ್ರ ಬರೆದೆ ನಾನಲ್ಲಿ. ಆದರೆ ದುರಂತ ಅವರು ಒಂದು ಮಾತು ಹೇಳಿದ್ರಲ್ಲಿ, ದೇವರಾಜು ಕಾಲ ಮಿಂಚು ಹೋಗಿದೆ ಅಲ್ಲಿ. ದೇವೇಗೌಡರು ಈಗಾಗಲೇ ಅಲ್ಲಿ ಹೋಗಿ ನಿನ್ನ ಬಗ್ಗೆ ಭಾಳ ಕೆಟ್ಟದಾಗಿ ಹೇಳ್ಬಿಟ್ಟವ್ರೆ. ಅಲ್ಲಿ ನಾವು ಏನು ಹೇಳಿದ್ರು ಕೂಡ ನೀನು ಏನೋ ಹೇಳ್ತಾ ಇದ್ದೀನಿ ಅಂತ ನಮ್ಮ ಮರ್ತಲ್ಲಿ ಇಲ್ಲ. ಅವರಲ್ಲಿ ಯಾವ ಪೆನ್ ಡ್ರೈವು ಇಲ್ಲ. ಅಲ್ಲಿ ಎಲ್ಲ ಸುಳ್ಳು ಕತೆ ಕಟ್ತವ್ರೆ ಅಂತ ಹೇಳಿದೆ. ಅಲ್ಲಿ ನೀವು ನೋಡ್ಬೇಕಾ, ನಾನು ಕರೆಸ್ತೀನಿ ಡ್ರೈವರ್ನ, ಅವ್ನು ತಸ್ಕೊಡ್ತೀನಿ ಅಂತ ಅಂದೆ. ಬೇಡಪ್ಪ, ನಾವು ನೋಡೋದು ಬೇಡ, ಈಗ ಹೈಕಮಾಂಡ್ ಡಿಸೈಡ್ ಮಾಡಿ ಆಗಿರೋದ್ರಿಂದ ನಾವು ಮಧ್ಯೆ ಎಂಟ್ರಿ ಹಾಕಾಗಲ್ಲ ಅಂತ. ಸೊ ಈ ಒಂದು ದುರಂತ, ಈ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಇವತ್ತು ಈ ದುರಂತಕ್ಕೆ ಕಾರಣ ಆಯ್ತು. ಸರ್, ನಿಮ್ಮ ಪತ್ರದಲ್ಲಿ ನೀವು ಹೇಳಿದಿರಾ ಕಾಂಗ್ರೆಸ್ ಬ್ರಹ್ಮಾಸ್ತ್ರವಾಗಿ ಯೂಸ್ ಮಾಡ್ಕೊಂತಾರೆ ಅಂತ. ಎಲೆಕ್ಷನ್ ಒಂದು 4 ದಿನ 5 ದಿನ ಇದ್ದಾಗ ವೈರಲ್ ಆಯ್ತು. ಹಾಸನ ಒಂದೇ ಅಲ್ಲ, ಎಲ್ಲ ಕಡೆ ವೈರಲ್ ಆಯ್ತು. ಸರ್, ಡ್ರೈವರ್ ನೇರವಾಗಿ ಹೇಳಿದ್ನಲ್ಲ, ಅಲ್ಲಿ ಇದೊಂದು ಪೆನ್ ಡ್ರೈವ್ ಅಲ್ಲಿ ನಾನು ರಾಜಕೀಯ ಮಾಡಿ ತೋರಿಸ್ತೀನಿ ಅಂತ ಅಲ್ಲಿ ಲೀಡರ್ ಹೇಳಿದ್ರಂತಲ್ಲ. ಆಮೇಲೆ ಸರ್, ನೀವು ಅದನ್ನು ಹೇಳಿದೆ 2500 ಅಥವಾ 2700 ಏನೋ ನಂಬರ್ ಬರ್ದಿದ್ದೀರಾ, ಅಷ್ಟು ಕ್ಲಿಪ್ಸ್ ಇದೆ ಅಂತ. 2296 ಅದ್ರಲ್ಲಿ ಇರೋದ್ರಲ್ಲಿ ನಾನು ನೋಡಿದಾಗ ಅಲ್ಲಿ ನನಗೆ ತೋರಿಸೋದು ಅಷ್ಟೇ. ಅವನು ಡ್ರೈವರ್, ಅವನು ಮಿಕ್ಕಿದ ಎಷ್ಟಿದೋ ಗೊತ್ತಿಲ್ಲ ನನಗೆ ಅಲ್ಲಿ. ಸೊ ಅವನು ಒಪ್ಕೊಂಡ ಅವನಲ್ಲಿ ಇದೇ ಒಂದೇ ಒಂದು ಪೆನ್ ಡ್ರೈವಲ್ಲಿ ನಾನು ಕರ್ನಾಟಕ ರಾಜಕೀಯ ಮಾಡಿ ತೋರಿಸ್ತೀನಿ ಅಂತ ಅಂದಮೇಲೆ ಅಲ್ಲಿ ನಾವು ಹುಷಾರಾಗಬೇಕಲ್ವಾ. ಈ ವಿಚಾರ ಹೇಳಿದ್ಮೇಲೆ ಇವರು ನಮ್ಮ ಬಿಜೆಪಿ ನಮ್ಮ ನಾಯಕರು ಎಚ್ಚೆತ್ಕೋಬೇಕಾಯ್ತಲ್ಲ, ಎಚ್ಚೆತ್ಕೊಳ್ಳಿಲ್ಲ ಅಲ್ಲಿ. ಅದು ಪರಿಣಾಮ ಇವತ್ತು ನಾವು ತಲೆಬಗ್ಸೋ ಥರ ಆಯ್ತು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.